ಎಲ್ರಿಗೂ ನಮಸ್ಕಾರ. ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಬಯಸ್ತೇನೆ. ಇದೇ ಮೊದಲ ಬಾರಿಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ನಿನ್ನೆ ಏನಾಯಿತು, ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಒಬ್ಬ ಯುವಕನಿಗೆ ಒಂದು 35 ವರ್ಷ, ಪಾಪ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಏನಂತಂದರೆ ಅವರಿಗೆ ಮಧ್ಯರಾತ್ರಿಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ, ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ. ಇವಾಗ ಅವ್ರ ಊರ ಹೆಸರು ಹೇಳೋದು ಬೇಡ, ಎಕ್ಸಾಂಪಲ್ ಆಗಿ ಬೇರೆ ಊರ ಹೆಸರು ಹೇಳ್ತೀನಿ. ಇವಾಗ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಗೊಳ್ಳಿ. ಹೊಸಕೋಟೆ ಪಕ್ಕದಲ್ಲಿ ಒಂದು ಹಳ್ಳಿಯಿಂದ ಹೊಸಕೋಟೆಗೆ ಬಂದಿದ್ದಾರೆ ಇ ಸಿ ಜಿ ಮಾಡ್ಕೊಳ್ಳೋಕ್ಕೆ, ಹಾರ್ಟ್ ನೋವು ಬಂದಿದ್ದಕ್ಕೆ ಡಾಕ್ಟರ್ ಇ ಸಿ ಜಿ ಮಾಡಿದ್ದಾರೆ. ಅಲ್ಲಿ ತಾಲೂಕು ಅಂದರೆ ಒಂದು ಹೊಸಕೋಟೆ ಇ ಸಿ ಜಿ ಮಾಡಿದ್ದಕ್ಕೆ ಇದೇನೋ ಅಂತ ಹೇಳಿದಕ್ಕೆ ಅದು ನೋಡಿದ್ದಾರೆ ರಿಪೋರ್ಟು, ಹಾರ್ಟ್ ಅಟ್ಯಾಕ್ ಅಂತ ಬಂದಿದೆ. ಸೊ ಅಲ್ಲಿಂದ ಕ್ಲಿನಿಕ್ ಡಾಕ್ಟರ್ ಏನು ಮಾಡಿದ್ದಾರೆ, ಜಯದೇವ್ ಹಾಸ್ಪಿಟಲ್ಗೆ ಹೋಗಿ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಇದೆ ಅಂತ ಹೇಳಿದ್ದಕ್ಕೆ ಪಾಪ ಅವರು ಮಧ್ಯರಾತ್ರಿ ಅಂದಮೇಲೆ ಬೈಕ್ ಮೇಲೆ ಬಂದಿದ್ದಾರೆ, ಗಂಡ ಹೆಂಡತಿ. ಪಾಪ ಇನ್ನೇನಾಗಿದೆ, ಹೊಸಕೋಟೆ ಅಂದ್ರೆ ಜಯದೇವ ಹಾಸ್ಪಿಟ್ಲ್ ಇಲ್ಲಿ ಜಯನಗರ ಬರ್ಬೇಕಂದ್ರೆ ಇಲ್ಲಾಂದ್ರೆ ಸುಮಾರು 30 ಕಿಲೋಮೀಟರ್ ಇದೆ. ಮಧ್ಯರಾತ್ರಿ ಇಲ್ಲದು ಚಳಿ ಬೇರೆ, ಚಳಿಗೆ ಹಾರ್ಟು ಇನ್ನೂ ಹೆಪ್ಪುಗಟ್ಟುತ್ತೆ ಬ್ಲಡ್ ಹಾರ್ಟ್ ನರಗಳಲ್ಲಿ. ಸೊ ಅವ್ರು ಏನು ಮಾಡಿದ್ದಾರೆ, ಹೊಸಕೋಟೆಯಿಂದ ಬರ್ಬೇಕಾದ್ರೆ ಮಧ್ಯ ದಾರಿಯಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ಬಿಟ್ಟು ಏನಾಗಿದೆ, ಬೈಕ್ ಓಡ್ಸೋಕ್ಕಾಗದೇನೆ ಬೇರೆ ಗಾಡಿಗೆ ಗುದ್ದಿದ್ದಾರೆ, ಕೆಳಗಡೆ ಬಿದ್ದುಬಿಟ್ಟಿದ್ದಾರೆ. ಹೆಂಡತಿ ಹಿಂದೆ ಕುತ್ಕೊಂಡಿದ್ದಾರೆ, ಪಾಪ ಅವ್ರಿಗೆ ಗಾಯ ಆಗಿದೆ. ಇವ್ರಿಗೆ ಇದೇ ನಾವು ಜಾಸ್ತಿ ಹಾರ್ಟ್ ಅಟ್ಯಾಕ್ ತುಂಬ ಜಾಸ್ತಿ ಆಗಿದ್ದಕ್ಕೆ ಅವರು ರಸ್ತೆಯಲ್ಲಿ ಬಿದ್ದಿದ್ದಾರೆ ಓದಾಡ್ತಾ. ಅವ್ರ ಹೆಂಡತಿಗೆ ಗಾಯ ಆಗಿದೆ ಕೂಡ, ಏನು ಮಾಡಬೇಕು ಏನೋ ತೋರಿಸಿದ್ದೀನಿ. ಪಾಪ ಅವ್ರ ಹೆಂಡತಿ ಪಾಪ ಏನು ಮಾಡಿದ್ದಾರೆ, ಬೇರೆಯವರಿಗೆಲ್ಲ ಅಂಗಲ ಹಚ್ಚಿದ್ದಾರೆ ಸಹಾಯ ಯಾರೂ ಮಾಡಕ್ಕೆ ರೆಡಿ ಇಲ್ಲ. ಬೆಂಗಳೂರು ರಾಜ್ಯದ ರಾಜಧಾನಿ ಏನು ಗೊತ್ತಾ, ಮಧ್ಯರಾತ್ರಿಯಲ್ಲಿ ಈ ಥರ ಬಿದ್ದಿದ್ರೆ ಒಬ್ಬರು ಸಹಾಯ ಕೇಳ್ತಿದ್ದಾರೆ ಅಂದರೆ ಜನ ಆ ಥರ ತಿಳ್ಕೊಳ್ಳಲ್ಲ. ಇವರು ಕಳ್ರೆ ಇರ್ಬೋದೇನೋ, ಕಳ್ತನ ಮಾಡಕ್ಕೆ ಈ ತರ ಆಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಜನ ಹೆಲ್ಪ್ ಮಾಡಕ್ ಹೋಗಲ್ಲ. ಮಾನವೀಯತೆ ಇದೆ, ಆದ್ರೆ ಭಯ ಇದೆ. ಹೇಗೆ ಅವರು ಹೆಲ್ಪ್ ಮಾಡಬೇಕು? ಯಾಕಂದ್ರೆ ಇಂಥ ಎಕ್ಸಾಂಪಲ್ ನೀವು ಇಷ್ಟೋ ನೋಡಿರ್ತೀರ. ಒಬ್ಬರು ರೋಡಲ್ಲಿ ಮಲ್ಗೋದು, ಇನ್ನೊಬ್ಬರು ಸಹಾಯ ಕೇಳೋದು, ಅವ್ರು ನಿಂತಾಗ ಎಲ್ಲರೂ ಸೇರ್ಕೊಂಡು ಅವ್ರು ನೋಡೋದು, ಬಂಗಾರ ಮೊಬೈಲ್ ಕಿತ್ಕೊಳ್ಳೋದು, ಈ ಥರ ಎಲ್ಲ ಆಗಿದ್ದಾವೆ. ಈ ಕಾರಣಕ್ಕಾಗಿ ಜನ ಅವರಿಗೆ ಹೆಲ್ಪ್ ಮಾಡಲಿಲ್ಲ. ಮಾಡಬಹುದಿತ್ತು ಧೈರ್ಯ ಮಾಡಿಬಿಟ್ಟು, ಆದ್ರೆ ಕನ್ಫ್ಯೂಸ್ ಜನಕ್ಕೆ, ಇವ್ರು ಬೇಕಂತ ಮಾಡ್ತಿದಾರೋ ಅಥವಾ ರಿಯಲ್ ಆಗಿ ಆಗಿದೀವೋ ಅಂತ ಹೇಳ್ಬಿಟ್ಟು. ಸೊ ಹೊದ್ದಾಡಿ ಪಾಪ ಹಾರ್ಟ್ ಅಟ್ಯಾಕ್ ಜಾಸ್ತಿಗೆ ಅವ್ರು ಅಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ. ಅವ್ರ ಹೆಂಡತಿ ಎಷ್ಟು ಜನಕ್ಕೂ ಕೂಡ ಕೇಳ್ಕೊಂಡ್ರು, ಯಾರು ಹೆಲ್ಪ್ ಮಾಡಿಲ್ಲ. ಕೊನೆಗೆ ಒಬ್ಬರು ಸಹಾಯ ಮಾಡಿದ್ರು ಟ್ಯಾಕ್ಸಿಯವರು, ಆದ್ರೂ ಅವ್ರ ಜೀವ ಉಳಿಲಿಲ್ಲ. ಈ ತರ ಪರಿಸ್ಥಿತಿ. ಪಾಪ ರಾಜ್ಯದ ರಾಜಧಾನಿ ಅಂತಿಲ್ಲ, ಕರ್ನಾಟಕದ ಯಾವುದೇ ಜಿಲ್ಲೆಗಳಲ್ಲೂ ಕೂಡ ಮಾನವೀಯತೆ ಇದೆ. ಆದ್ರೆ ಮಧ್ಯರಾತ್ರಿಯಲ್ಲಿ ಈ ತರ ಆಗ್ತಿದ್ರೆ ಭಯ ಆಗುತ್ತೆ. ಹೆಲ್ಪ್ ಮಾಡಕ್ ಹೋಗೋರಿಗೆ ಧೈರ್ಯ ಮಾಡಿಬಿಟ್ಟು ಹೆಲ್ಪ್ ಮಾಡಬಹುದಿತ್ತು, ಬಟ್ ಮಾಡಿಲ್ಲ. ಯಾರೋ ಕೂಡ ಜೀವ ಕಳ್ಕೊಂಡ್ರು ಅವರು. ಕೊನೆಗೆ ಅವರ ಕಣ್ಣುಗಳು ದಾನ ಮಾಡಿದ್ದಾರೆ, ಅವರು ಮಾನವೀಯತೆ ಮೆರೆದಿದ್ದಾರೆ. ಸೊ ಈ ತರ ಎಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಿವೆ, ಈ ತರ ಎಲ್ಲ ಜೀವನ ಏನ್ ಮಾಡೋದು, ಪರಿಸ್ಥಿತಿಗಳು ಈ ತರ ಮಾಡ್ತವೆ. ಇನ್ನೊಂದೇನು, ಅಲ್ಲಿ ಕ್ಲಿನಿಕ್ ಅವ್ರು ಚೆಕ್ ಮಾಡಿದ್ರಲ್ಲ, ಹಾರ್ಟ್ ಅಟ್ಯಾಕ್ ಅದಾದ್ಮೇಲೆ ಅವರು ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ಕೊಡ್ಬೇಕಿತ್ತು. ಅವ್ರು ಬಡವರಾದ್ರೂ ಕೂಡ ಇವ್ರು ದುಡ್ಡು ಕಟ್ತಾರೆ, ಸಾಲ ಸೂಲ ಮಾಡಿ, ಮನೆ ಮಾರಿ, ಹೊಲ ಮಾರಿ, ಏನಾದ್ರೂ ಮಾಡಿ ದುಡ್ಡು ಕಟ್ತಾರೆ. ಬಡವರಂದ್ರೆ ಅಷ್ಟು ಕಮ್ಮಿ ಅಲ್ಲ. ಆಂಬುಲೆನ್ಸ್ ಮಾಡ್ಲಿಲ್ಲ, ಅವ್ರಿಗೆ ಬೈಕ್ ಮೇಲೆ ಜಯದೇವ್ ಹಾಸ್ಪಿಟಲ್ಗೆ ಹೋಗಿ ಅಂದ್ರೆ 30 ಕಿಲೋಮೀಟರ್ ಅವರು ಅಂತ ಚಳಿಯಲ್ಲಿ ಹೆಂಗ್ ತಾನೇ ಹೋಗಕ್ಕಾಗುತ್ತೆ? ಅದು ಪೇಷಂಟೇ ಬೈಕ್ ಓಡಿಸ್ಬೇಕಂದ್ರೆ ಹೆಂಗೆ? ಇದೆಲ್ಲ ಹಾಸ್ಪಿಟಲ್ ಅವ್ರಿಗೆ ಗೊತ್ತಿರ್ಬೇಕು. ಮಾನವೀಯತೆ ದೃಷ್ಟಿಯಿಂದ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ ಕೊಡ್ಬೇಕಿತ್ತಲ್ವಾ, ಕೊಡ್ಲಿಲ್ಲ. ಕೊನೆಗೆ ಅವರು ಅಷ್ಟು ದೂರ ಬೈಕ್ ಓಡಿಸ್ತಾ ಬರ್ಬೇಕಾದ್ರೆ ಮಧ್ಯರಾತ್ರಿ ಮಧ್ಯ ದಾರಿಯಲ್ಲಿ ಬಿದ್ರು, ಜೀವ ಕಳ್ಕೊಂಡು. ಇಲ್ಲಿ ಯಾರ್ದು ತಪ್ಪು, ಯಾರ್ದು ಸರಿ, ಯಾರನ್ನ ನಾವು ದೋಷಿಸ್ಬೇಕು, ಯಾರನ್ನ ನಾವು ಹೊಗಳ್ಬೇಕು? ಪಾಪ ಜೀವ ಹೋಯ್ತು. ಈ ತರ ಪೇಷಂಟ್ ಗಾಡಿ ಓಡಿಸ್ಬೇಡಿ. ಇದನ್ನ ಒಂದಾಗ ಅಕ್ಕಪಕ್ಕದವ್ರ ನೆರವು, ಬಂಧು ಬಳಗದವ್ರ ನೆರವು ತಗೊಳ್ಳಿ, ಆಗ ಮಾತ್ರ ನಾವು ಜೀವ ಉಳಿಸ್ಕೋಬಹುದು. ಆಂಬುಲೆನ್ಸ್ ಮಾಡಿದ್ರೆ ಬೇಗ ಬಂದು ಜೀವ ಉಳಿಸ್ಕೋಬಹುದಾಗಿತ್ತು. ಈ ತರ ಎಲ್ಲ ಎಡವಟ್ಟಾಯ್ತು. ಇದೆಲ್ಲ ನೀವು ಗಮನದಲ್ಲಿ ಇಟ್ಕೋಬೇಕು. ಪ್ರತಿಯೊಂದು ಕ್ಷಣ ನಾವು ಹುಷಾರಾಗಿರ್ಬೇಕು, ಇಲ್ಲಾಂದ್ರೆ ಜೀವನೇ ಕಳ್ಕೋಬೇಕಾಗುತ್ತೆ. ಏನೇ ಇರಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಕಣ್ಣುಗಳು ದಾನ ಮಾಡಿದ್ದಾರೆ, ಪಾಪ ಮಾನವೀಯತೆ ಮೆರೆದಿದ್ದಾರೆ. ಏನ್ ಮಾಡಕ್ಕಾಗುತ್ತೆ? ಜನ ಹೆಲ್ಪ್ ಮಾಡ್ಬೋದು, ಭಯ ಪಡ್ತಾರೆ ಮಧ್ಯರಾತ್ರಿಯಲ್ಲಿ. ಹೀಗೆಲ್ಲ ಆಗೋಗಿದೆ. ನಿನ್ನೆ ಬೆಂಗಳೂರಿನ ಒಂದು ಏರಿಯಾದಲ್ಲಿ, ಹೊಸಕೋಟೆ ಅಂತ ನಾನು ಜಸ್ಟ್ ಎಕ್ಸಾಂಪಲ್ ತಗೊಂಡೆ. ಏನೇ ಇರಲಿ, ನೀವೆಲ್ಲ ಜಾಗೃತರಾಗಿರಿ, ಜಾಗೃತಿಯಿಂದ ಬದುಕಿ. ನಿಮ್ಮ ಅಕ್ಕಪಕ್ಕದವರು ಕೂಡ ಇಂಥ ಒಂದು ಕ್ರಿಟಿಕಲ್ ಸಂದರ್ಭದಲ್ಲಿ ಹೆಲ್ಪ್ ಮಾಡಿ ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ಎಲ್ರೂ ಚೆನ್ನಾಗಿರಿ. ಈ ತರ ಎಲ್ಲ ಆಗ್ತಿರುತ್ತೆ. ನಾವೊಂದು ಯೂಟ್ಯೂಬ್ ಚಾನಲ್ ಮೂಲಕ ಆ ವಿಷಯ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕಾಯ್ತು. ಯಾಕಂದ್ರೆ ಒಂದು ನನ್ನ ಸಾಮಾಜಿಕ ಕಳಕಳ ಜಾಗೃತರಾಗಿರಿ ಅಂತ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ.
ಎಲ್ಲರೂ ಚೆನ್ನಾಗಿರಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ.